ಏನ ಮಾತಾಡ್ತಿದ್ದೆ ಇವ್ರೆ ಇವ್ರೆ ಯಾರಪ್ಪ ಇವ್ರೆ ಅಂತ ಹೇಳಿ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನೀವು ಆ ಥರ ಮಾತಾಡಿದಿಂದಲೇ ಅವ್ರಿಗೆ ಅದು ನಮ್ಮ ಸಮಸ್ಯೆಗಳು ಅವ್ರಿಗೆ ಗೊತ್ತಾಯ್ತು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಹೆಸರು ಏನಂದ್ರಿ? ನನ್ನ ಹೆಸರು ಅಂಜಲಿ ಅಂತ. ಅಂಜಲಿ ಅವರೇ, ತುಂಬಾನೇ ಚೆನ್ನಾಗಿ ಮಾತಾಡಿ. ಮತ್ತೆ ಬನ್ನಿ ಟೀ ಕುಡಿಯೋಣ. ಇಲ್ಲ, ನನಗೆ ಟೀ ಕುಡಿಯೋ ಅಭ್ಯಾಸ ಇಲ್ಲ. ನನಗೆ ಗೊತ್ತಾಗುತ್ತೆ, ಲೈಬ್ರರಿ ಹೋಗ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ, ಓಕೆನಾ? ಅಲ್ಲ, ನಮ್ಮ ಮಾವಿಗೆ ಏನಿದು? ಅವ್ನಿಗೆ ಅಕ್ಕಿನಿಂದ ಯಾಕೊಂಟಾನ? ನೋಡ್ರಿ, ನಾನು ಲೈಬ್ರರಿ ಬರ್ತೀನಿ. ಮತ್ತೆ ಹೇಗೆ ನಡೀತಾ ಇದೆ ನಿಮ್ಮ ಸಿಲೆಬಸ್ ಎಲ್ಲ? ಹೆಂಗೆ ಅಭ್ಯಾಸ ಎಲ್ಲ ಹೆಂಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ. ನಿಮ್ದು? ಈ ಸಲ ಏನು ಟಾಪರ್ ಬಂದ್ಬಿಟ್ಟಿದ್ದೀರಾ ಅಂತೂ ಇಂತೂ? ಅಂತೂ ಇಂತ ಅಂತ ಏನಿಲ್ಲ, ಇದು ಫಸ್ಟ್ ಇಯರ್ ನಾನು ಈ ಕಾಲೇಜು. ಪ್ರಿವಿಯಸ್ಲಿ ನಾನು ಬೇರೆ ಕಾಲೇಜಲ್ಲಿದ್ದೆ. ಸೊ ಇವಾಗ ಈ ಕಾಲೇಜಿಗೆ ಬಂದಿದ್ದೀನಿ. ಇಂಟ್ರೆಸ್ಟಿಂಗ್ ಆಗಿದೆ ಸಬ್ಜೆಕ್ಟ್ ಎಲ್ಲ, ಎಕನಾಮಿಕ್ ಎಲ್ಲ. ಓ, ನಿಮಗೆ ಎಕನಾಮಿಕ್ ಇಂಟ್ರೆಸ್ಟಾ? ಹಾಂ, ಹೌದು. ಈ ಸುಮಾ, ಎಲ್ಲಿ ಹೋಗ್ತಿದ್ಯಾ? ಏನಿಲ್ಲ, ಸ್ವಲ್ಪ ಕೆಲಸ ಇದೆ. ಸರಿ ಸುಮಾ, ನಿಂತ್ಕೊರೆ. ಇಲ್ಲ, ನಮ್ಮ ಮಾವ ಎಲ್ಲಿ ಹೊಂಟಾನ? ನನ್ನ ಮನೆ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಈಕೆ ಫಸ್ಟ್ ಬಂದಿದ್ದ ಅಂತ ಯಾಕಿಂದ ಅಡ್ಡಾಡಕತ್ತಾನ? ಅಲ್ಲ, ಪ್ರತಿ ಸಲ ನಾನು ಫಸ್ಟ್ ಬಂದಿದ್ದೆ, ಒಂದು ದಿನ ಈ ಥರ ತೋರಿಸಿಲ್ಲ ನನಗೆ ಅಪೇಕ್ಷೆನ. ಯಾರೋ ಫಸ್ಟ್ ಬಂದರೆ ಎಷ್ಟು ಖುಷಿ ಇರ್ತಾನೆ ನೋಡಿ ಇವನು. ಸುಮಾ ಅವರೇ, ಸುಮಾ ಏನು ಗೌರಿ ಅಜ್ಜಿ, ನಾನು ಹೋಗ್ಬಿಡ್ತೀನಿ ಕೆಲ್ಸಕ್ಕೆ. ಎಲ್ಲ ಮಾಡಿಟ್ಟಿನಿ ಅಡುಗೆ, ನೀ ಮಧ್ಯಾಹ್ನ ಏನು ಮಾಡ್ಕೋಬೇಡ. ಹ್ಞೂನವ, ಓಯ್ ಬಾ, ಹುಷಾರು ನೋಡು. ಏ ಗೌರಿ, ನಿನ್ಕೋ ಇಲ್ಲೇ. ಹೇಳಿ ಚಿಕ್ಕಮ್ಮ. ನಾ ಹೇಳಿದ್ ನೆನಪೈತಲ್ಲ? ಏನು ಚಿಕ್ಕಮ್ಮ ಅದು? ಅದೇ ನಾ ಹೇಳಿದ್ನಲ್ಲ ನಿನಗೆ, ತಮ್ಮನ ಬೈಕ್ದ ಅದಲ್ಲ. ಮತ್ತೇನು ಚಿಕ್ಕಮ್ಮ? ಅದೇ ನಿನಗೆ ಹುಡುಗನ ನೋಡಕ್ಕೆ ನಾಳೆ ಬರ್ತಾರಂತ ಹೇಳಿದ್ನಲ್ಲ. ಚಿಕ್ಕಮ್ಮ ಬರ್ಲಿ ಬಿಡಿ, ನೆನ್ಪಿಟ್ಕೊಂಡು ನಾಳೆ ರಜೆ ಹಾಕೊಂಡು ಬಾ. ಸರಿ ಚಿಕ್ಕಮ್ಮ. ನಿಂತ್ಕೊಡೆ ಬಿತ್ರಿ ಅತ್ತೆ. ಏನದು ಬಿತ್ರಿಗಿತ್ತಿ ಅಂತ? ಏನಿದೆ ಸೀದಾ ಮಾತಾಡಿ. ಅಲ್ಲ, ನಾಳೆ ಅದು ಯಾರೋ ಬರ್ತಾರಂದಲ್ಲ, ಅದನ್ನ ನನ್ನ ಮಗಗೆ ಹೇಳಿ ಏನ? ನಾಳೆ ಬರ್ತಾರಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಬಿಡಿ, ಮತ್ತೆ ಕೇಳಬೇಕು. ಈಗ ಹೇಳೋದು ಕೇಳೋದು ಏನಿಲ್ಲ, ಏನಿದ್ರು ಡೈರೆಕ್ಟಾಗಿ ಮಾತಾಡ್ಸೋದು ಅಷ್ಟೇ. ಹಂಗಲ್ಲ ಕಣೆ, ಎಲ್ಲ ನನ್ನ ಮಗಗೆ ಹೇಳಿ ಮಾಡಿ. ನೀನೊಬ್ಬಳೇ ಅಧಿಕಾರನ ಚಲಾಯಿಸ್ಕೊಳ್ಬೇಡ. ಹೇಳ್ತೀನಿ ತಗೋ. ಏನು ಗೌರಿ, ಕೆಲ್ಸಕ್ಕೆ ಹೊಂಟ? ಹ್ಞೂ ಆಂಟಿ, ಕೆಲ್ಸಕ್ಕೆ ಹೊಂಟಿದ್ದೀನಿ. ಮತ್ತೆ ನಿಮ್ಮವ್ವ ರೆಡಿ ಆಗ್ಯಾ ಇಲ್ಲ? ಆಂಟಿ ರೆಡಿ ಆಗಿದ್ದಾರೆ ನೋಡಿ. ಆಶಾ, ಆಶಾ, ನೀನೇ ಪ್ರೇಮಿ ಎಷ್ಟು ಬಂದಿದ್ಯಾ? ಅಲ್ಲ ಕಣಿ, ನಾಳೆ ಬೇರೆ ಹಾಫ್ ಡೇ ರಜೆ ತಗೋಬೇಕು. ಇವಾಗ ಏನಾದರೂ ನಾವು ಬೇಗ ಹೋಗಿ ಕೆಲಸ ಮುಗಿಸ್ಲಿಲ್ಲ ಅಂದರೆ ನಾಳೆ ರಜೆನೇ ಸಿಗೋದಿಲ್ಲ. ನಾಳೆ ರಜೆ ಸಿಗ್ಲಿಕ್ಕೆ ನಿನ್ನ ಮಗಳನ್ನ ತೋರಿಸೋದೆ. ಅವಾಗ ಅವ ನೋಡಿದ್ರೆ 20 ಸಲ ಫೋನ್ ಹಚ್ಚಿದ್ದಾನೆ. 5 ವರ್ಷದಿಂದ ತೋರಿಸ್ತೀನಿ ಅಂತ ಹೇಳಿ ಬರೀ ಹಿಂಗೆ ಮಾಡ್ತಿದ್ಯಾ, ನಾನು ರೊಕ್ಕ ವಾಪಸ್ ಕೊಡು ಅಂತಿದ್ದಾನೆ. ಅಲ್ಲ ಕಣಿ, ದೊಡ್ಡ ಶ್ರೀಮಂತರಂತೀಯ. ಆಮೇಲೆ ನಾಳೆ ವರದಕ್ಷಿಣೆ ಅದು ಇದು ಅಂತ ಅಂದರೆ ಏನೇ ಮಾಡೋದು? ಅವ್ರು ಹಂಗಿಲ್ಲ, ನಿನ್ನ ಮಗಳಿಗೆ ಕೊಟ್ಟು ನಿನಗೂ ಕೊಟ್ಟು ತಗೊಂಡು ಹೋಗು ಅಂತಾರಿದ್ದಾರೆ. ಅವನಿಗೆ ಸ್ವಲ್ಪ ವಯಸ್ಸಾಗಿದೆ ಕಣಿ, ನಾನು ನಿಂಗೆ ಹೇಳಿದ್ದೀನಲ್ಲ, ವಯಸ್ಸಾಗಿದೆ. ಒಬ್ಬನೇ ಮಗ, ಆಸ್ತಿ ಸಾಕಷ್ಟಿದೆ ಅಂತ. ನಿಜ. ಆದರೆ ನಮ್ಮ ಮನೆಯವರು ಒಪ್ಕೋಬೇಕಲ್ವೇ? ಒಪ್ಕೊಂತಾರೆ ಕಣೆ. ರೊಕ್ಕ ಬರುತ್ತೆ ಅಂದರೆ ಒಪ್ಕೊಳ್ಳಲ್ಲ. ನಿನ್ನ ಗಂಡು ನೀನು ಒಪ್ಪಿಸ್ಬೇಕು, ಹೆಂಗಾದ್ರೂ ಮಾಡಿ. ನೋಡವಾ, ನಾಳಂತೂ ನಾನು ಕರ್ಕೊಂಡು ಬರಾಕತ್ತೀನಿ. ನೀನು ಏನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಅವ್ರ ಮನ್ಯಾಗ ಅವ್ರ ಅಕ್ಕ ಮತ್ತು ಅಕ್ಕ ಅಂದರೆ ದೊಡ್ಡಪ್ಪನ ಮಗಳು ಆಕಿ ಬರಾಕತ್ತಾ ಅಂತ ಅಂದಾರ. ಗೊತ್ತಿಲ್ಲ ಯಾರ್ಯಾರು ಬರ್ತಾರಂತೇಳಿ. ಒಟ್ನಲ್ಲಿ ನಾನಿನ್ನು ಚಂದಂಗೆ ರೆಡಿ ಮಾಡು. ಸಾರಿ ಕಣೆ, ಏನಾದರೂ ಒಂದು ಮಾಡಿರತ್ತೆ ನೋಡಿ. ಎಲ್ಲಿ ನಿನ್ನ ಮಕ್ಕಳು? ಇವತ್ತು ರಿಸಲ್ಟ್ ಅಲ್ಲ ಎಕ್ಸಾಮ್ದು. ಹೌದು, ಅವರು ಕಾಲೇಜ್ಗೆ ಹೋಗಿದ್ದಾರೆ. ಇವಾಗೇನೋ ಬರ್ತಾರೆ ನೋಡಬೇಕು. ಗೌರಿ, ಗೌರಿ. ಹಾಯ್ ಡೆನಿ. ಏನು ಗೌರಿ, ನಾನು ಮರ್ತೆ ಬಿಟ್ಟ? ಅಯ್ಯೋ, ನಿನ್ನನ್ನು ಮರೆಯೋದಾ? ಇಲ್ಲ ಕಣೆ. ಮತ್ತೆ ಹೇಗಿದೆಯಾ, ಆರಾಮಿದೆಯಲ್ಲ? ಇಲ್ಲ ಕಣೆ, ನಿನ್ನ ನೆನಪಾಯ್ತು, ಅದಕ್ಕೆ ಬಂದೆ. ಅದು ಅಲ್ಲದೆ ನನಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ತು, ಹೋಗ್ತಾ ಇದ್ದೆ. ಹೌದಾ, ಕಂಗ್ರ್ಯಾಚುಲೇಷನ್ ಕಣೆ. ಅಲ್ಲ ಕಣೆ, ನೀನು ನೋಡಿದರೆ ಟಾಪರು. ಕಾಲೇಜ್ ಆಗಿಬಿಟ್ಟೆ ನೀನು. ನಿನಗೆ ಗೊತ್ತಲ್ಲ, ನನ್ನ ತಂಗಿ ಕಳ್ಕೊಂಡ್ಮೇಲೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಮನೆ ಪರಿಸ್ಥಿತಿ ಒಂದು ಚೆನ್ನಾಗಿದ್ದಿಲ್ಲ. ಇನ್ನೊಂದು ವರ್ಷ ಇತ್ತು, ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ಟೆ. ನಮ್ಮ ಕಾಲೇಜ್ ಟಾಪರ್ ಕಣೆ ನೀನು. ಆಮೇಲೆ ಇವತ್ತು ಕಾಲೇಜ್ಗೆ ಹೋಗಿದೆ, ಇನ್ನೊಂದು ವಿಷಯ ಗೊತ್ತಾಯಿತು. ನಿಮ್ಮ ತಂಗಿ ಟಾಪ್ ಬಂದಿದ್ದಾಳಂತೆ. ಹೌದಾ, ನಿಜವಾಗ್ಲೂ? ಹ್ಞೂ ಕಣೆ, ನಿಜ. ನಾನಿವತ್ತು ಹಾಗೆ ಕಾಲೇಜ್ ಹತ್ರ ಹೋಗಿದ್ದೆ. ಮತ್ತಿನ್ನೇ ಬರೋದಕ್ಕಾಗೋದಿಲ್ಲಲ್ಲ, ಅದಕ್ಕೆ ಪ್ರಿನ್ಸಿಪಲ್ ಎಲ್ಲರನ್ನೂ ಮೀಟ್ ಮಾಡ್ಕೊಂಡು ಹೋಗ್ಬೇಕಂತ ಬಂದೆ. ಸೇಮ್ ಕಣೆ, ನಿನ್ನಷ್ಟೇ ಮಾರ್ಕ್ಸ್ ತೆಗೆದಿದ್ದಾಳೆ. ತುಂಬ ಜಾಣಿದ್ದಾಳೆ ಅಂತೆ. ಹೌದಾ? ಅವಳು ಚೆನ್ನಾಗಿ ಓದಿಸಿ ಅವಳಿಗೇನು ಅವ್ಳ ಕಾಲ ಮೇಲೆ ಅವಳು ನಿಂದಿಸ್ಬೇಕಂತ. ಮಾಡಿಸು. ಆಮೇಲೆ ಇನ್ನೊಂದು ಕೇಳ್ಪಟ್ಟೆ, ನೀನು ಹುಡುಗನ ಮದುವೆ ಮಾಡ್ಕೊತಿದೀಯಾ? ಅದು ಗೊತ್ತಿಲ್ಲ ಕಣೆ. ನಮ್ಮ ಚಿಕ್ಕಮ್ಮ ಏನೋ ನಾಳೆ ಏನೋ ಹೆಣ್ಣು ನೋಡಕ್ಕೆ ಬರ್ತಿದ್ದಾರೆ, ರೆಡಿ ಆಗೋ ಅಂದ್ರು, ಅಷ್ಟೇ ಗೊತ್ತು. ಅದನ್ನು ಏನೋ ಅನ್ಕೊಳ್ಳಲ್ಲ ಅಂತಂದರೆ ಆ ಸಂಬಂಧ ಬೇಡ ಕಣೆ. ಯಾಕೆ? ಅದು ಯಾಕೆ ಹೇಳು? ಏನಿಲ್ಲ, ಮತ್ತೆ ಸಿಕ್ಕಾಗಿ ಹೇಳ್ತೀನಿ, ಬರಲಿ. ನಮ್ಮಮ್ಮ ಬಂದ್ಲು. ಏನು ಹೇಳು, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿದ್ಲು. ಇರಲಿ ಬಿಡು, ಇವತ್ತು ಪೊಲೀಸ್ ಸ್ಟೇಷನ್ ಬೇರೆ ಹೋಗಬೇಕು. ಏನಾಯಿತು ವಿಚಾರ ಕೇಳಿಸ್ಕೊಂಡು ಬರಬೇಕು. ಹಾಯ್. ಏನು? ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಅಲ್ಲ, ನೀನು 1 ವರ್ಷ ಯಾಕೆ ಹಿಂದ್ಕುಂತೆ? ಅದು ಅಂದರೆ ನಮ್ಮೂರಲ್ಲಿ ಕಾಲೇಜು ಸಿಗಲಿಲ್ಲ. ಬೇರೆ ಕಾಲೇಜ್ ಹುಡುಕ್ತಿದ್ನೆ. ಅದರಲ್ಲಿ ಸ್ವಲ್ಪ ದಿನ ಗ್ಯಾಪ್ ಆಗಿಬಿಡ್ತು. ಅದಕ್ಕೆ 1 ವರ್ಷ ಹಿಂದೆ ಆಯಿತು. ಹೌದಾ? ಸರಿ. ಹೌದು, ನಿನ್ನ ಜೋಡಿ ಒಬ್ರು ರೆಡ್ ಕಲರ್ ಶರ್ಟ್ ಹಾಕ್ಕೊಂಡು ಬಂದಿದ್ರಲ್ಲ, ಅವರೆಲ್ಲ ಹೋದ್ರು? ಅವರು ಈ ಸರಿ ಮನೆಗೆ ಹೋಗ್ತೀನಿ ಅಂತ ಹೋದ್ರು. ಥ್ಯಾಂಕ್ ಯು. ಇವರಿಬ್ರು ಅಕ್ಕ ತಂಗಿ. ಇವಳೇ ಅಂಜಲಿ, ಕಾವ್ಯನ ಅಂಜಲಿ ಗುರ್ತಾ ಹಿಡಿಲಿಲ್ಲ, ಅಂಜಲಿನ ಕಾವ್ಯ ಗುರ್ತಾ ಹಿಡಿಲಿಲ್ಲ. ಯಾಕೋ ಇವಳು ನೋಡಿದ್ರೆ ಒಂಥರ ಏನೋ ಮಾತಾಡ್ಸ್ಬೇಕು ಅನಿಸುತ್ತೆ. ಆದರೆ ಅವಳು ಸೊಕ್ ಮಾಡೋದು ನೋಡಿದ್ರೆ ಮಾತಾಡ್ಸೋಕ್ಕೆ ಮನಸ್ಸು ಬರಲ್ಲ. ಇಲ್ಲಿ ಬಿಡು, ಟೈಮ್ ಆಯಿತು, ಹೋಗೋಣ. ಅಕ್ಕ ವೇಟ್ ಮಾಡ್ತಿರ್ತಾಳೆ. ಗೋಪಿ ನನ್ನ ಮಗ ಇಲ್ಲಿ ನಿಂತಿದ್ದಾನ. ಬಂದ್ಲು ಸೊಕ್ ಎಷ್ಟಿದೆ ಅವಳಿಗೆ? ಬರ್ಲಿ ನಿಂದ್ರು. ನೋಡಿದ್ರು ನೋಡಿಲ್ಲಾರ್ಗತೆ ಇರ್ತೀಯಾ? ಓಯ್, ಏನ? ಮನೆ ಕರ್ಕೊಂಡು ನೋಡಿ. ಏಕೆ? ನಿನ್ ಕಾಲು ಕೈ ದೇವ್ರು ಕೊಟ್ಟಾನಲ್ಲ, ನಡ್ಕೊಂತ ಹೋಗು. ಆಮೇಲೆ ಕಾಲೇಜ್ ಬಸ್ ಎದಕ್ಕಿದ್ದಾವೆ?
ನಿನ್ನಂತವ್ರಿಗೆ ಇಟ್ಟಿರ್ತಾರೆ ಹೋಗು. ಆಯ್ತು ತಗೋ, ಹೋದ್ಮೇಲೆ ಅತ್ತಿ ಮುಂದೆ ಹೇಳ್ತೀನಿ. ಅಯ್ಯೋ ಅಮ್ಮ ಮುಂದೆ ಹೇಳಿದ್ರೆ, ಅಯ್ಯೋ ಅವಾಗ ಹೋಗಿ ಹೇಳಿದ್ರೆ ಮುಗ್ದೆ ಹೋಯ್ತು ಕತೆ. ಪಾಕೆಟ್ ಮನಿ ಕಟ್ಟೆ ಮಾಡ್ತಾಳೆ, ಇವಳನ್ನೇ ಕರ್ಕೊಂಡು ಹೋಗಲ್ಲ ಅಂದ್ರೆ ಸುಮ್ಮನೆ ಕರ್ಕೊಂಡು ಹೋಗೋಣ. ಏ ಕುಳಿ ನಿಂತ್ಕೋ, ಎಷ್ಟು ಸಕ್ಕಿ ಅವಳಿಗೆ ಕರೆದ್ರು ಕರಲ್ದಂಗೆ ಹೊಂಟಾಳ. ಏ ಕುಳಿ. ನಾನು ಕುಳಿ ಅಲ್ಲ, ನನಗೊಂದು ಹೆಸರು ಐತಿ. ನಮ್ಮ ಅತ್ತೆ ನನಗೊಂದು ಹೆಸರು ಇಟ್ಟಿದ್ದಾಳೆ. ಕುಳ್ಳಿಗೆ ಕುಳ್ಳಿ ಅಂದ್ರೆ ಇದೇ ಪ್ರಾಬ್ಲಮ್ ನೋಡು. ನಾನು ಹಿಂಗೆ ಲಂಬು ಅನ್ಲಾ? ಏನ್ ಲಂಬು? ಏ ಬಾರೆ ಕುಳಿ. ಏ ಬರಲ್ಲ, ಹೋಗೋ ಲಂಬು. ನೋಡು ಹಿಂಗೆ ಜಗಳ ಮಾಡ್ಕೊಂತ ಕುಂತ್ರೆ ನೀ ಇಲ್ಲೇ ಕುಂದ್ರು, ನಾನು ಹೋಗ್ಬಿಡ್ತೀನಿ ನೋಡು. ಅಯ್ಯೋ ಇವೇನ್ ಬಿಟ್ಟು ಹೋಗ್ತಾನೆ. ಏ ಲಂಬು, ಏ ಲಂಬು, ನೋಡಿ ಹೆಂಗ್ ಬರ್ತಾಳೆ ನಾಯಿ. ಏ ಲಂಬು ನಿಂತ್ಕೊಳ್ಳೋ. ಇವಾಗ ನಾನಿಲ್ಲದೆ ಗತಿ ಇಲ್ಲ ಇದಕ್ಕೆ. ಏ ಲಂಬು. ಏನ್ ಹೇಳು. ಸರಿ ಆಯ್ತು, ನಡಿ ಹೋಗೋಣ. ಬೈಕ್ ತಗೊಂಡ್ ಬರ್ತೀನಿ, ಇಲ್ಲೇ ಇರು. ಒಬ್ಬಳೇ ನಿಂತಿದ್ದಾಳೆ ಇವಳು, ಎಲ್ಲಿ ಇವನ್ ಜೋಡಿ ಇತ್ತು ಹುಡುಗ. ಹಾಯ್ ಸುಮಾ. ಹಾಯ್ ಹಾಯ್ ಮಂಜುಳಾ. ಏನ್ ಸಮಾಚಾರ? ಮತ್ತೆ ಏನ್ ಬಂತು ನಿಮ್ ರಿಸಲ್ಟ್? ನಂದು ಒಂದ್ ಫೇಲು, ಜಸ್ಟ್ ಪಾಸ್. ಹೌದಾ, ಎಲ್ಲಿ ತಗೋ, ನೆಕ್ಸ್ಟ್ ಟೈಮ್ ಪಾಸ್ ಆಗುವಂತೆ. ಹೌದು, ನೀನಿಗೆ ಹೆಂಗ್ ಹೋಗ್ತಿದೀಯಾ? ಅದು ಅದು ನಿಮ್ಮಣ್ಣ ಇಲ್ಲಿ? ನಮ್ಮಣ್ಣ ಬರ್ತಿದ್ದಾನೆ. ಅವನ್ದೇನು ವಿಚಿತ್ರ ಗೊತ್ತಾ, 5 ಸಬ್ಜೆಕ್ಟ್ ಅಲ್ಲಿ, 6 ಸಬ್ಜೆಕ್ಟ್ ಅಲ್ಲಿ 5 ಸಬ್ಜೆಕ್ಟ್ ಫೇಲು. ಹೌದಾ? ಅಯ್ಯೋ. ಅಲ್ಲ ನಿಮ್ಮ ಅಪ್ಪ ಅಮ್ಮ ಏನನ್ನಲ್ವಾ? ಬೈತಾರೆ, ಏನ್ ನೋಡೋಣ. ಸರಿ ಬಾರೆ ಹೋಗೋಣ. ಯಾರಿಗೆ ಕರೀತಿದ್ದಾನೆ ಇವರು? ಹಾ ಅಲ್ಲ ಯಾರೇ ಇವರು? ಅದು ನಂಗೆ ಸ್ವಲ್ಪ ಮೇನ್ ಡೋರ್ ತನ ಡ್ರಾಪ್ ಕೇಳಿದೆ, ಅದಕ್ಕೆ ಡ್ರಾಪ್ ಕೊಡ್ತೀನಿ ಅಂದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ಸರಿ ಬಾಯ್. ನಡಿ ಲಂಬು. ಅಲ್ಲ ಇವ್ಳ ಜೋಡಿ ಮಾತಾಡಿದ್ರೆ ಅವ ಕನೆಕ್ಟ್ ಆಗ್ತಾನಂತ ಬಂದ್ರೆ ಅವಳು ಅವನ್ನೇ ಕರ್ಕೊಂಡು ಹೋಗ್ತಿದ್ದಾಳೆ. ಅವ್ರಿಬ್ರು ಏನಾಗಬೇಕು? ಲೋ ಅಣ್ಣ, ಈಗ ಬಂದ್ಯಾ? ನಿಮ್ಮ ಹುಡುಗಿ ಓದ್ಲು. ಅಯ್ಯೋ ಅಲ್ಲ ಕಣ, ಅವಕಿ ನೋಡಿದ್ರೆ ಟಾಪರ್, ನೀನ್ ನೋಡಿದ್ರೆ ಪಾಪರ್, ಹೆಂಗ ಕನೆಕ್ಟ್ ಮಾಡ್ತೀಯಾ? ಹೆಂಗೋ ಒಂದು ಕನೆಕ್ಟ್ ಮಾಡಿರತ್ ಬಿಡು. ಹೋದ್ಲಾ, ಹೋಗ್ಲಿ ಬಿಡು. ಪ್ರೀತಿಯ ಪರಿವಾರ ಹರಿಯೋಯ್ತ ಗೆಳೆಯ. ಏ ಅದು ಬಿಡು, ಇದೆಲ್ಲೋದು ಗೂಬೆ ಇನ್ನಾದ್ರೂ ಬರೋವಲ್ದು. ಟಾಪರ್ ಆಗಿನಿ ಅಂತ ಸೊಕ್ಕ ಬಂದ್ಬಿಟ್ಟಿದೆ ಇವಳಿಗೆ. ಹೌದ್ ನೋಡು, ಇನ್ನಾದ್ರೂ ಬರೋಳು. ಏನ್ ಲೈಬ್ರರಿ ಅಂತ ಕುಂತು ಬಿಟ್ಟಿದ್ದಾಳೆ. ನಾವು ಹೋಗ್ಬಿಡೋಣ ನಡಿ, ಬಸ್ ಕಾಯ್ತಿದೆ. ಲೇ ಅವಳನ್ನ ಎಳ್ಕೊಂಡು ಹೋಗ್ಬೇಕು ನಾವಿವಾಗ ಡುಮ್ಕಿ ಹೊಡೆದಿದ್ದು ಮನೆಗೆ ಏನಾದ್ರು ಗೊತ್ತಾದ್ರೆ ಮುಗಿದೋಯ್ತು ನಮ್ ಕತೆ. ಪಾಕೆಟ್ ಮನಿ ಕಟ್, ಬೈಕ್ ಕಟ್, ನಿನ್ಗೆ ಟ್ರಿಪ್ ಕಟ್, ಎಲ್ಲ ಕಟ್ ಆಗುತ್ತೆ ನೋಡು. ಹೌದಲ್ಲ, ನೀ ಹೇಳುದು ಖರೇನ ಐತಿ. ಏನೋ ಮಾಡೋದು, ಐಡಿಯಾ ಕೊಡು. ಅವಳು ಬರ್ಲಿ ತಾಳು ಒಂಚೂರು. ಬರ್ತಿದ್ದಾಳೆ. ನಮ್ಮ ಅದೃಷ್ಟ ಲಕ್ಷ್ಮಿ ಅವಳೆ ಇವಾಗ. ಮುಗಿತಾ ನಿಂದು? ನನ್ ಮುಗಿತು. ಸರಿ ಮನೆಗೆ ಹೋಗೋಣ ನಡೀರಿ. ಬ್ಯಾಗ್ ಯಾರು ತಗೊಂಡ್ ಬರ್ತಾರೆ? ನಿಮ್ಮ ಅಪ್ಪ ತಗೊಂಡ್ ಬರ್ತಾನ? ಹೋಗಿ ತಗೊಂಡ್ ಬಾ. ಸುಮ್ನಿರೇ, ಕದ್ರಿಸ್ಬಿಡ. ಸರಿ. ತಗೊಂಡ್ ಬರ್ತೀನಿ ಮಂಜುಳಾ. ಅಬ್ಬಿ ನಿಂದೆಲ್ಲಿದೆ? ಬೇಡ ಬಿಡು, ನಾನೇ ಎಲ್ಲ ತಗೊಂಡ್ ಬರ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿನ್ ಜೋಡಿ ಮಾತಾಡೋದಿತ್ತು. ಏನ್ ಹೇಳಿ? ಏನ್ ಹೇಳ್ಬೇಕು ಹೇಳಿ. ನಾನು ಸಬ್ಜೆಕ್ಟ್ ಫೇಲ್ ಆಗಿರೋದು ಹೇಳ್ಬೇಡ, ಪಾಸ್ ಆಗಿದ್ದೀನಿ ಅಂತ ಹೇಳು. ಅವಳದು ಪಾಸ್ ಆಗಿದ್ದೀನಿ ಅಂತ ಹೇಳು, ಓಕೆನಾ? ಆದ್ರೆ ಅಪ್ಪ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸಿಗ್ನೇಚರ್ ಬೇಕಂದಾಗ ಏನ್ ಮಾಡ್ತೀಯಾ? ಅದ್ರದ್ದು ಬಿಟ್ಟು ಬಿಡು, ನಾ ಎಲ್ಲ ಮಾಡ್ಕೊಂತೀವಿ. ನೀ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಬೇಡ. ಇವಾಗ ನೋಡು, ನಮ್ದೇನಾದ್ರೂ ಫೇಲ್ ಆಗಿದೆ ಅಂದ್ರೆ ಅಪ್ಪ ನಂಗೆ ಬೈಕು ಕೊಡ್ಸಲ್ಲ, ಅವಳಿಗೆ ಟ್ರಿಪ್ಪಿಗೆ ಕಳ್ಸೋದಿಲ್ಲ. ನೀನ್ ಇವಾಗ ಏನಾದ್ರೂ ಸುಳ್ಳು ಹೇಳಿದ್ರೆ ಮತ್ತೆ ನಾವ್ ಏನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ ನೋಡು. ಸರಿ. ಆಮೇಲೆ ಟಾಪರ್ ಅಂತ ಬಿಗ್ ಬೇಡ ಅಲ್ಲಿ ಹೋಗಿ, ಆಮೇಲೆ ನನ್ನೆಲ್ಲ ಬೈಸ್ತಾರೆ. ಹೌದು. ಸರಿ, ಅಷ್ಟೇ ಮಾಡ್ತೀನಿ. ನಾ ಹೇಳಿದ್ದೆಲ್ಲ ನೆನಪಿದೆಯಲ್ಲ? ನಿನ್ ಬ್ಯಾಗ್ ಎಲ್ಲಿದೆ? ಅಲ್ಲಿದ್ಯಾ? ಇಲ್ಲ, ನನ್ನ ಬ್ಯಾಗ್ ತಂದಿಲ್ಲ. ನಾನು ಒಂದೇ ಬುಕ್ ತಂದಿದ್ದೆ, ಅದು ಲೈಬ್ರರಿ ಕೊಡೋದಿತ್ತು, ಕೊಟ್ಬಿಟ್ಟೆ. ನಿಮ್ ಬ್ಯಾಗ್ ತಗೊಂಡ್ ಬನ್ನಿ. ಇಲ್ಲ ಅಣ್ಣ, ನಿನ್ ಬ್ಯಾಗು ತಂದಿಲ್ಲ. ನನ್ನ ಬ್ಯಾಗ್ ಲಾಕರ್ ಅಲ್ಲಿದೆ. ಯಾಕೆ ಸುಮ್ಮನೆ ತೆರೀತಿಂತೀಯ? ಹೋಗೋಣ ನಡಿ ಮನೆಗೆ. ಹೊಟ್ಟೆ ಹಸಿತಿದೆ, ಚುರ್ರು ಅಂತಿದೆ ಹೊಟ್ಟೆ ಬೇರೆ. ಹೌದು, ಸಮರ್ ಕ್ಯಾಂಪಿಗೆ ಅಪ್ಲೈ ಮಾಡಿದಾ? ಇಲ್ಲ, ನಾ ಅಪ್ಲೈ ಮಾಡಿಲ್ಲ. ನೋಡು, ನಿನ್ನಿಂದಾಗಿ ನಾವೆಲ್ಲ ಬೈಸ್ಕೊಂತ ಇದೀವಿ. ನೀನು ಸಮರ್ ಕ್ಯಾಂಪ್ ಅಂತ ಹೇಳಿ ರೊಕ್ಕ ಇಸ್ಕೋ. ಆಮೇಲೆ ಟ್ರಿಪ್ಪಿಗೆ ಹೋಗ್ತಾ ಇದೀವಿ ನಾವೆಲ್ಲ. ನೀನು ಟ್ರಿಪ್ಪಿಗೆ ಅಂತ ರೊಕ್ಕ ಇಸ್ಕೋ. ಬರೀ ನಮ್ಮನ್ನಷ್ಟೇ ಹಾಕಿ ದೂಗ್ಬೇಡ ನೀನು. ನಂಗೆ ಸುಳ್ಳು ಹೇಳಕ್ ಇಷ್ಟ ಇಲ್ಲ. ಬೇಕಿದ್ರೆ ನೀವು ಹೇಳ್ಕೊಡಿ. ನಾನು ಅಕ್ಕ ಅನ್ಕೊಂಡ್ರೆ ನಂಗೆ ಸುಳ್ಳು ಹೇಳಕ್ ಬರೋದಿಲ್ಲ. ಸುಳ್ಳು ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಇಲ್ಲೇ ಸಾಯಿ, ನಾವ್ ಅಷ್ಟೇ ಟ್ರಿಪ್ಪಿಗೆ ಹೋಗಿ ಬರ್ತೀವಿ. ಅಟ್ಲೀಸ್ಟ್ ನಮಗಾದ್ರೂ ಹೋಗೋದಕ್ಕ ಬಿಡು. ನಿಮ್ ಸ್ಕೂಲಲ್ಲಿ ಇದೆ ಅಂತ ನಾವ್ ಹೇಳಿದ್ರೆ ಹ್ಞೂ ಅನ್ನೋದು ಅಷ್ಟೇ ಕಲಿ. ಸರಿ.